ಸರ್ ನಮಸ್ಕಾರ, ನನ್ನ ಹೆಸರು ಯಶವಂತ್ ಅಂತ. ನಾವಿವತ್ತು ಬೆಂಗಳೂರು ಚಂದಾಪುರದಲ್ಲಿ ನಾವು ವರ್ಕ್ ಮಾಡಿದ್ದೀವಿ. ಇದು ಸುಮಾರು 2.5 ಎಕರೆ ಜಾಗ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ, ನಾಟೆಡ್ ಫೆನ್ಸ್ ಅಂತ ನಾವು ಉಪಯೋಗಿಸಿದ್ದೀವಿ. ಇದು ರೆಡಿಮೇಡ್ ಟಾಟಾ ನಾಟೆಡ್ ಫೆನ್ಸಲ್ಲಿ ಬರುತ್ತೆ. ಈ ನಾಟೆಡ್ ಫೆನ್ಸ್ ಹಾಕಿ 2 ಲೈನು ತಂತಿ ಹಾಕ್ಕೊಟ್ಟಿದ್ದೀವಿ. ಸರ್ ಇದು ನೋಡಿ, ಸರಿ ಸುಮಾರು ಒಂದು 2.5 ಎಕರೆ ಜಾಗ ಇದೆ. ಇದು ದೇವಸ್ಥಾನದ ಜಾಗ. ಆದ್ದರಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ ನಾಟೆಡ್ ಫೆನ್ಸ್ ಅಂತ ನಾವು ಉಪಯೋಗಿಸಿದ್ದೀವಿ. ನಾಟೆಡ್ ಫೆನ್ಸ್ ಅಂದರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಕೆಳಗಡೆ ಗ್ರೌಂಡ್ ಲೆವೆಲ್ಲು ಗ್ಯಾಪು ರೆಡಿಮೇಡ್ ನಾಟೆಡ್ ಫೆನ್ಸ್ ಇರುತ್ತೆ. ರೆಡಿಮೇಡ್ ಫ್ಯಾಕ್ಟ್ರಿಯಿಂದ ತಯಾರಾಗಿರುತ್ತಲ್ಲ, ಅವ್ರು ಏನು ಮಾಡಿರ್ತಾರೆ, ಗ್ರೌಂಡಲ್ಲಿ 3 ಇಂಚ್ ಗ್ಯಾಪ್ ಕೊಡ್ತಾರೆ. 3 ಇಂಚು ಗ್ಯಾಪ್ ಕೊಟ್ಟು ಅದ್ರ ಮೇಲ್ಗಡೆಯಿಂದ 5 ಇಂಚ್ ಗ್ಯಾಪ್ ಕೊಡ್ತಾರೆ. ಆದ್ದರಿಂದ ಇದು ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಕೆಳಗಡೆ ಗ್ರೌಂಡ್ ಲೆವೆಲಿಂದನೂ ತುಂಬ ಸೇಫ್ಟಿ ಇರುತ್ತೆ. ಸರ್ ಇದು ನಾಟೆಡ್ ಫೆನ್ಸಲ್ಲಿ ಏನಂತ ಹೇಳಿದ್ರೆ, ಇನ್ನೊಂದು ಯೂಸ್ಫುಲ್ಲು, ಇದು ನಾಟಾಗಿರುತ್ತೆ. ಇಲ್ಲೇನಾದರೂ ಕಟ್ ಮಾಡಿದ್ರೆ ಇಲ್ಲಿ ಮಾತ್ರ ಕಟ್ಟಾಗುತ್ತೆ, ಪೂರ್ತಿ ಮೆಶ್ ಏನು ಕಟ್ಟಾಗಲ್ಲ. ಪೂರ್ತಿ ಮೆಶ್ಶು ಲೂಸು ಕೂಡ ಬರೋಲ್ಲ. ಇಲ್ಲಿ ಕಟ್ಟಾದರೆ ಇಲ್ಲಿ ಮಾತ್ರ ಏನಾದರೂ ಹಾಕಿ ನಾವು ರೆಡಿ ಮಾಡ್ಕೊಬೋದು. ಬೇರೆ ಮೆಶ್ಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಟ್ ಮಾಡಿದ್ರೆ ಇಲ್ಲೆಲ್ಲ ಲೂಸ್ ಬಂದುಬಿಡುತ್ತೆ, ಪೂರ್ತಿ ಮೆಶ್ಶು ಲೂಸ್ ಬಂದುಬಿಡುತ್ತೆ. ಈ ನಾಟೆಡ್ ಫೆನ್ಸಲ್ಲಿ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಮಾತ್ರ ಕಟ್ಟಾಗಿರುತ್ತೆ. ಆಮೇಲೆ ಇದು ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಸರ್. ಚೈನ್ ಲಿಂಕ್ ಮೆಶ್ಗಿಂತ ಇದು ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಇದು ಟಾಟಾ ಕಂಪ್ನಿಯಿಂದನೇ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿಮೇಡು ಬಂದಿರುತ್ತೆ. ನೀವು ಎಷ್ಟೇ ಫೋರ್ಸ್ಫುಲ್ಲಾಗಿ ಹಿಂಗೆ ನೂಕಿದ್ರೂ ಕೂಡ ಇದು ಏನೂ ಆಗಲ್ಲ. ಸರ್ ನೋಡಿ, ಇವಾಗ ನಮ್ಮ ಲೇಬರ್ಗಳು ತಂತಿ ಎತ್ಕೊಂಬಂದು ತಂತಿ ಕಟ್ತಾ ಇದ್ದಾರೆ. ಯಾವ ರೀತಿ ಕಟ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಗ್ರೌಂಡ್ ಲೆವೆಲಿಂದ 1 ಅಡಿ ಗ್ಯಾಪ್ ತೊಗೊಂಡು ತಂತಿ ಕಟ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಗ್ಯಾಪು ಒಂದು 4 ಅಡಿ ತೊಗೊಂಡು ಇನ್ನೊಂದು ತಂತಿ ಕಟ್ತಾರೆ. ಆಮೇಲೆ ಏನು ಮಾಡ್ತಾರೆ, ಟೈಟಾಗಿ ಮೆಶ್ ಹೇಳ್ಕೊಂಬರ್ತಾರೆ ಸರ್ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ಲೇಬರು ಸಪೋರ್ಟ್ ಕಲ್ಲು ಹಾಕ್ತಾ ಇದ್ದಾರೆ. ಸಪೋರ್ಟ್ ಕಲ್ಲು ಹಾಕೋಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಮೂಲೆಗೆ ಡಬಲ್ ಕಲ್ಲು ಹಾಕಿದ್ದಾರೆ. ಡಬಲ್ ಕಲ್ಲು ಹಾಕಿ ಅದಕ್ಕೆ ಅಕ್ಕಪಕ್ಕ 2 ಸಪೋರ್ಟ್ ಕಲ್ಲು ಅಂತ ಕೊಡ್ತಾ ಇದ್ದಾರೆ. ಇದು ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೇನು ಕೆಲಸ ಮಾಡಿರ್ತೀವಿ ಆ ಸಪೋರ್ಟ್ ಕಲ್ಲು ಮತ್ತು ಮೂಲೆ ಕೊಡೋ ಡಬಲ್ ಕಲ್ಲಿಂದನೇ ತುಂಬ ತಂತಿ ಆಗಿರ್ಬೋದು, ಮೆಶ್ ಆಗಿರ್ಬೋದು, ಈ ನಾಟೆಡ್ ಫೆನ್ಸ್ ಆಗಿರ್ಬೋದು ತುಂಬ ಸ್ಟ್ರಾಂಗಾಗಿ ಕುತ್ಕೊಳ್ಳೋದು. ಆದ್ದರಿಂದ ನಾವೇನು ಮಾಡ್ತೀವಿ, ಮೂಲೆಗೆ ಡಬಲ್ ಕಲ್ಲು ಕೊಟ್ಟು ಅದಕ್ಕೆ ಅಕ್ಕಪಕ್ಕ 2 ಸಪೋರ್ಟ್ ಕಲ್ಲು ನಾವು ಕೊಡ್ತೀವಿ. ಈಗಲೇ ಹೇಳಿದೆ, ಇದು ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿ ಟಚ್ ಆಗಿದೆ ಅಂತೇಳಿ. ಇಲ್ಲಿ ನೋಡಿ, ಇದು 1 ಇಂಚು ಕೂಡ ಗ್ಯಾಪ್ ಇಲ್ಲ ಸರ್. ಆ ರೀತಿ ನಾವು ಟಚ್ ಮಾಡಿದ್ದೀವಿ. ಈ ಥರ ಟಚ್ ಮಾಡೋದ್ರಿಂದ ಯಾವುದೇ ಕುರಿ, ಕೋಳಿ, ದನ, ಮನುಷ್ಯರು, ನಾಯಿ ಏನೂ ಬರಲ್ಲ ಸರ್. ಇಲ್ಲಿ ಬೆಳೆ ಹಾಕಿದ್ದಾರೆ, ಆ ಬೆಳೆಗೂ ಕೂಡ ಹಾನಿ ಆಗಲ್ಲ ಸರ್. ಇದು ಕಂಬ ಟೈಟ್ ಬರೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಕಂಬ ಹಾಕೋವಾಗೂ ಒಂದ್ಸಲಿ ಕೂರಿಸಿ ಟೈಟ್ ಮಾಡಬೇಕು. ಆಮೇಲೆ ಮೆಶ್ ಎಳಿತೀವಲ್ಲ ಸರ್, ಮೆಶ್ ಆಗಿರ್ಬೋದು, ತಂತಿ ಆಗಿರ್ಬೋದು, ಅದನ್ನು ಎಳಿತೀವಲ್ಲ, ಆಗಲೂ ಕೂಡ ಟೈಟ್ ಮಾಡಬೇಕು. ಯಾಕಂದರೆ ಟೈಟ್ ಮಾಡಿಲ್ಲ ಅಂತೇಳಿ ಲಿವರ್ ಹಾಕಿ ಹಿಂಗೆ ಎಳೆಯೋದ್ರಿಂದ ಕಂಬ ಬೆಂಡಾಗ್ಬಿಡುತ್ತೆ. ಬೆಂಡಾದರೆ ಕಂಬನೂ ಲೂಸ್ ಬಂದ್ಬಿಡುತ್ತೆ. ಆದ್ದರಿಂದ ಕಂಬ ಹಾಕೋವಾಗೂ ಒಂದ್ಸಲಿ ಟೈಟ್ ಮಾಡಬೇಕು. ಕಂಬ ತಂತಿ ಮೆಶ್ ಎಳೆಯುವಾಗೂ ಕಂಬನೂ ಒಂದ್ಸಲಿ ಟೈಟ್ ಮಾಡಬೇಕು ಸರ್. ಇದು ಏನಾಗಿತ್ತು, ಜಮೀನು ಬದ ಇರುತ್ತಲ್ಲ, ಈ ಬದ ಮೇಲೆ ನಾವು ಕಲ್ಲು ಹಾಕ್ಕೊಂಡಿದ್ದೀವಿ. ಈ ಕಲ್ಲು ಮಣ್ಣು ಲೂಸ್ ಮಣ್ಣು ಇರೋದ್ರಿಂದ ನಾವೇನು ಮಾಡಿದ್ದೀವಿ, ಇದಕ್ಕೆ ನಾವು ಕಾಂಕ್ರೀಟ್ ಯೂಸ್ ಮಾಡಿದ್ದೀವಿ. ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ನಾವು ಕಂಬ ಹಾಕಿ ನಿಲ್ಲಿಸಿದ್ದೀವಿ. ಆಗಲೇ ಹೇಳಿದೆ, ಇಲ್ಲಿ ಬದ ಮೇಲೆ ಲೂಸ್ ಮಣ್ಣು ಇರೋದ್ರಿಂದ ನಾವು ಕಾಂಕ್ರೀಟ್ ಹಾಕಿದ್ದೀವಿ ಅಂತೇಳಿ. ಅಲ್ಲಿ ನೋಡಿ, ಅಲ್ಲಿ ನೀರು ಹಾಕ್ತಾ ಇದ್ದಾರೆ. 1 ವಾರ ಕರೆಕ್ಟಾಗಿ ನೀರು ಹಾಕಿ ಕ್ಯೂರಿಂಗ್ ಮಾಡಿದ್ರೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ಬಿಡುತ್ತೆ ಸರ್ ಇದು.